63 ಗೋರಿಗಳ ದಾರುಣ ಕತೆ. ಸಾಟ್ ಕವರ್. ವಿಜಯಪುರದ ಮರೆಯಲಾಗದ ಐತಿಹಾಸಿಕ ತಾಣ. ನಮಸ್ಕಾರ ಸ್ನೇಹಿತರೆ, ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿಜಯಪುರ ಅಂದ್ರೆ ನಮಗೆ ಮೊದಲು ನೆನಪಾಗೋದೆ ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಜುಮ್ಮಾ ಮಸೀದಿ, ಹೀಗೆ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು ಇಲ್ಲಿವೆ. ಆದರೆ ವಿಜಯಪುರದಲ್ಲೇ ಇನ್ನೊಂದು ಸ್ಥಳವಿದೆ. ಕೆಲವೊಂದಿಷ್ಟು ಜನ ನೋಡಿದ್ದಾರೆ, ಇನ್ನೂ ಅದೆಷ್ಟೋ ಜನ ನೋಡಬೇಕಾಗಿರುವ ಸ್ಥಳ ಅದು ನೋಡಲು ಬಹಳ ದೊಡ್ಡದಾಗಿಲ್ಲ. ಅದರ ವಾಸ್ತುಶಿಲ್ಪವು ಬೇರೆ ಸ್ಮಾರಕಗಳಷ್ಟು ಅದ್ದೂರಿಯಾಗಿಲ್ಲ. ಆದರೆ ಅದರ ಹಿಂದೆ ಇರುವ ಆ ಕತೆ ಕೇಳಿದಾಗ ಒಂದು ಕ್ಷಣ ನಮ್ಮ ಮನಸ್ಸು ಭಾರವಾಗಿ ಬಿಡುತ್ತದೆ. ಅದರ ಹೆಸರೇ ಸಾಟ್ ಕಬರ್. ನಾವು ವಿಜಯಪುರದ ನಿವಾಸಿಗಳು. ಇಲ್ಲೇ ಇದ್ದರೂ ಇಷ್ಟು ವರ್ಷ ಈ ಸ್ಥಳ ನೋಡಿರಲಿಲ್ಲ. ಕೇಳಿದ್ದೆವು ಇತಿಹಾಸದಲ್ಲಿ, ಅವರಿವರ ಆಡುವ ಮಾತಿನಲ್ಲಿ. ಆದರೆ ಯಾವತ್ತೂ ಈ ಸ್ಥಳಕ್ಕೆ ಬಂದು ನೋಡುವ ಕೆಲಸ ಮಾಡಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಮೊನ್ನೆ ದಿನ ಸ್ನೇಹಿತರೊಬ್ರು ಸರ್ ಸಾಟ್ ಕವರ್ ನೋಡಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಸರ್ ಅಂದೆ. ಹಾಗಾದ್ರೆ ನಡೀರಿ ಹೋಗಿ ನೋಡಿ ಬರೋಣ, ಸಾಟ್ ಕವರ್ ಹೇಗಿದೆ ಅಂತ ನೋಡೋಣ ಅಂದ್ರು. ಅದರ ಬಗ್ಗೆ ಒಂದು ಸಣ್ಣದಾದ ಸ್ಟೋರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಯಾಕೋ ಮನಸ್ಸಿಗೆ ಬೇಡ ಅನ್ಲಿಲ್ಲ. ನಡೀರಿ ಹೋಗೇ ಬಿಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದಾಗ ಸಾಮಾನ್ಯವಾಗಿ 63 ಗೋರಿಗಳು ಕಾಣಿಸಿದ್ದು. ಅದಕ್ಕಾಗಿಯೇ ಇದನ್ನು ಸಾಟ್ ಕಬರ್ ಎಂದು ಕರೆಯಲಾಗುತ್ತಿದೆ. ಆದರೆ ಈ ಗೋರಿಗಳ ವಿಶೇಷತೆ ಏನು? ಇವು ಯಾರ ಗೋರಿಗಳು? ಇಷ್ಟೊಂದು ಗೋರಿಗಳು ಒಂದೇ ಕಡೆ ಇರುವುದಕ್ಕೆ ಕಾರಣವೇನು? ಇದರ ಹಿಂದೆ ಇರುವ ಕತೆ ನಿಜವೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಾವು ಸಾಟ್ ಕವರ್ಗೆ ಬಂದಾಗ ಸಾಟ್ ಕವರ್ನ ಪ್ರೆಸೆಂಟ್ ಸ್ಥಿತಿ ಹೇಗಿತ್ತು ಗೊತ್ತಾ? ವಿಜಯಪುರದ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಿಗೆ ಹೋಲಿಸಿದರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ತುಂಬಾ ಕಡಿಮೆ. ಅದು ಶೂನ್ಯದ ಲೆಕ್ಕಾಚಾರದಲ್ಲಿತ್ತು. ಹೀಗಾಗಿ ನಾವು ಈ ಜಾಗಕ್ಕೆ ಬಂದಾಗ ಬಿಕೋ ಎನ್ನುತ್ತಿತ್ತು. ಸುತ್ತಲೂ ಜಾಲಿ ಗಿಡದ ಕಂಟಿಗಳು ಆಕ್ರಮಣದಲ್ಲಿ ಮುಚ್ಚಿ ಹೋದ ಜಾಗ. ಇಲ್ಲಿ ಒಂದು ಐತಿಹಾಸಿಕ ಸ್ಮಾರಕ ಇದೆ ಎಂಬುದೇ ಕಾಣದ ಹಾಗೆ ಮರೆಯಲ್ಲಿರುವ ಈ ಸ್ಥಳ ಅನೈತಿಕ ಚಟುವಟಿಕೆಗಳ ತಾಣವಾಗಿ, ಹಗಲು ರಾತ್ರಿ ಕುಡುಕರ ಸ್ಥಳವಾಗಿ, ಎಲ್ಲಿ ನೋಡಿದರೂ ಬರೀ ಸಾರಾಯಿ ಪ್ಯಾಕೆಟ್ಗಳು, ಬಾಟಲಿಗಳು, ಸಿಗರೆಟ್ ಬಟ್ಸ್ಗಳು ಕಾಣಿಸುತ್ತಿದ್ದವು. ಇಂತಹ ಐತಿಹಾಸಿಕ ಸ್ಥಳವೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ವಿಜಯಪುರಕ್ಕೆ ಬರುವ ಪ್ರವಾಸಿಗರು ಸಾಮಾನ್ಯವಾಗಿ ಪ್ರಮುಖ ಸ್ಮಾರಕಗಳನ್ನು ನೋಡುತ್ತಾರೆ. ಆದರೆ ಸಾಟ್ ಕಬರ್ಗೂ ಒಮ್ಮೆ ಭೇಟಿ ನೀಡಿದರೆ ಈ ಸ್ಥಳದ ಹಿಂದೆ ಇರುವ ಕತೆ ಮತ್ತು ಇಲ್ಲಿನ ವಾಸ್ತವ ಇತಿಹಾಸದ ಕುರುಹುಗಳು ಶಾಶ್ವತವಾಗಿ ಉಳಿಯುತ್ತವೆ. ಇಷ್ಟೊಂದು ಗೋರಿಗಳು ಇಲ್ಲಿ ಯಾಕಿವೆ ಗೊತ್ತಾ? ಇತಿಹಾಸದ ಕತೆ ಹೇಳುವ ಪ್ರಕಾರ ಈ ಗೋರಿಗಳು ಬಿಜಾಪುರದ ಆದಿಲ್ ಶಾಹಿ ಸೈನ್ಯಾಧಿಕಾರಿ ಅಫ್ಜಲ್ ಖಾನ್ ಹೆಂಡತಿಯರ ಗೋರಿಗಳು ಎಂದು ಹೇಳಲಾಗುತ್ತದೆ. ಅಫ್ಜಲ್ ಖಾನ್ ಬಿಜಾಪುರ್ ಆದಿಲ್ ಶಾಹಿ ಅರಮನೆಯಲ್ಲಿ ಪ್ರಮುಖ ಸೈನ್ಯಾಧಿಕಾರಿಯಾಗಿದ್ದನು. ಯುದ್ಧಗಳಲ್ಲಿ ಅನುಭವ ಹೊಂದಿದ ಆತ 1659ರಲ್ಲಿ ಛತ್ರಪತಿ ಶಿವಾಜಿ ಎದುರಿಸಲು ಪ್ರತಾಪ್ಗಢ ಕಡೆಗೆ ಹೋಗುವ ಸಮಯದಲ್ಲಿ ಜ್ಯೋತಿಷ್ಯನಿಗೆ ಒಂದು ಮಾತು ಕೇಳುತ್ತಾನೆ. ನಾನು ಯುದ್ಧಕ್ಕೆ ಹೊರಟಿದ್ದೇನೆ, ನಿಮ್ಮ ವಿಚಾರಗಳನ್ನು ತಿಳಿಸಿ ಎಂದಾಗ ಆಗ ಜ್ಯೋತಿಷ್ಯ ಹೇಳುತ್ತಾನೆ, ಈ ಯುದ್ಧದಲ್ಲಿ ನೀನು ಸೋಲು ಕಾಣುತ್ತೀಯ, ಮರಳಿ ಬರುವುದು ಅನುಮಾನವಿದೆ. ಈ ಒಂದು ಮಾತು ಈ ಗೋರಿಗಳ ನಿರ್ಮಾಣಕ್ಕೆ ಕಾರಣವಾಗಿತ್ತು. 63 ಪತ್ನಿಯರ ಕತೆ. ಜನಪ್ರಚಲಿತ ಕಥೆಯ ಪ್ರಕಾರ ತನ್ನ ಮರಣದ ನಂತರ ತನ್ನ ಪತ್ನಿಯರು ಮತ್ತೊಬ್ಬರನ್ನು ಮದುವೆಯಾಗಬಾರದು ಎಂಬ ಅತಿರೇಕ ಮನೋಭಾವ ಅಫ್ಜಲ್ ಖಾನ್ಗೆ ಇತ್ತು ಎನ್ನಲಾಗುತ್ತಿದೆ. ಈ 63 ಗೋರಿಗಳ ಹಿಂದೆ ಇರುವ ಈ ಬಾವಿಯಲ್ಲಿ ಒಬ್ಬೊಬ್ಬರನ್ನೇ ಕರೆದೊಯ್ದು ಅಲ್ಲಿದ್ದ ಬಾವಿಗೆ ತಳ್ಳಿ ಕೊಲ್ಲಿಸಿದನೆಂಬ ಪ್ರತೀತಿ ಇದೆ. ಒಬ್ಬೊಬ್ಬರು ಒಳಗೆ ಹೋದವರು ಮತ್ತೆ ಹೊರಗೆ ಬಾರದನ್ನು ಗಮನಿಸಿದ ಪತ್ನಿ ಅನುಮಾನ ಬಂದಾಗ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದಳು. ನಂತರ ಅವಳನ್ನು ಬೇರೆಡೆ ಪತ್ತೆ ಹಚ್ಚಿ ಕೊಂದು ಸಮಾಧಿ ಮಾಡಲಾಯಿತು ಎಂಬ ಮತ್ತೊಂದು ಪ್ರತೀತಿ ಇದೆ. ಹೀಗಾಗಿ ಒಟ್ಟು 64 ಪತ್ನಿಯರಲ್ಲಿ 63 ಜನರ ಗೋರಿಗಳು ಇಲ್ಲಿವೆ ಎಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಸದ್ಯ ಸಾಕ್ಷಿ ಪುರಾವೆಗಳು ಇಲ್ಲಿ ನೋಡಬಹುದಾಗಿದೆ. ಈ ಘಟನೆಯ ನಂತರ ಅಫ್ಜಲ್ ಖಾನ್ ತನ್ನ ಸೈನ್ಯದೊಂದಿಗೆ ಪ್ರತಾಪ್ಗಢದ ಕಡೆಗೆ ತೆರಳುತ್ತಾನೆ.
1659 ನವೆಂಬರ್ 10ರಂದು ಪ್ರತಾಪ್ಗಢದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅಫ್ಜಲ್ ಖಾನ್ ಭೇಟಿಯಾಗುತ್ತಾರೆ. ನಂತರ ನಡೆದ ಸಂಘರ್ಷದಲ್ಲಿ ಅಫ್ಜಲ್ ಖಾನ್ ಸಾವನ್ನಪ್ಪುತ್ತಾನೆ. ಆದರೆ ನಾವು ಪ್ರತ್ಯಕ್ಷವಾಗಿ ಸಾಟ್ ಖಬರ್ಗೆ ಬಂದು ಈ ಕಥೆಯನ್ನು ಕೇಳಿದಾಗ ಯುದ್ಧದ ಇತಿಹಾಸಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯುವುದು ಆ 63 ದಾರುಣ ಕತೆ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣುತ್ತಿದೆ. ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡಿತು. ನಾನು ಈ ವಿಷಯವನ್ನು ನನ್ನ ಒಬ್ಬ ಸಹೋದ್ಯೋಗಿಗೆ ಹೇಳಿದಾಗ ಅವರು ಒಂದು ಪ್ರಶ್ನೆ ಕೇಳಿದರು. ಅಫ್ಜಲ್ ಖಾನ್ ಸತ್ತಾಗ ಅವನ ವಯಸ್ಸೆಷ್ಟು? ಆ ಪ್ರಶ್ನೆ ಕೇಳಿದ ಮೇಲೆ ಮತ್ತೊಂದು ವಿಚಾರ ಸಹಜವಾಗಿಯೇ ಬರುತ್ತದೆ. ಒಬ್ಬ ವ್ಯಕ್ತಿಗೆ 64 ಪತ್ನಿಯರಿದ್ದರೆ ಅವರೆಲ್ಲರೂ ಒಂದೇ ಸಮಯದಲ್ಲಿ ಮದುವೆಯಾಗುವ ಸಾಧ್ಯತೆ ಇಲ್ಲ. ಹಾಗಾದರೆ ಆ ಮದುವೆಗಳು ಯಾವ ಅವಧಿಯಲ್ಲಿ ನಡೆದವು? ಆ ಪತ್ನಿಯರಲ್ಲಿ ಕೆಲವರು ಮದುವೆಯಾಗಿ ಬಹಳ ಕಡಿಮೆ ಸಮಯದಲ್ಲಿ ಈ ದುರಂತಕ್ಕೆ ಬಲಿಯಾಗಿದ್ದರೆ? ಈ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ನಮ್ಮ ಬಳಿ ಇಲ್ಲ. ಆದರೆ ಒಂದು ಕ್ಷಣ ಆ ಕಾಲವನ್ನು ಕಲ್ಪಿಸಿಕೊಂಡರೆ ಒಬ್ಬ ಮಹಿಳೆ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ಕನಸು ಕಂಡಿರಬಹುದು. ಆದರೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಅವಳ ಬದುಕು ಇಂತಹ ದುರಂತದಲ್ಲಿ ಕೊನೆಯಾಗಿದ್ದರೆ ಎಷ್ಟೊಂದು ಘೋರವಾಗಿರಬಹುದು ಆ ಕಾಲಘಟ್ಟ. ಈ ಯೋಚನೆ ಪ್ರತಿಯೊಬ್ಬರ ಮನಸ್ಸನ್ನು ಭಾರವಾಗಿಸುತ್ತದೆ. ಇಲ್ಲಿರುವ ಗೋರಿಗಳ ಹಿಂದೆಯೇ ಒಂದು ಹಳೆಯ ಬಾವಿ ಇದೆ. ಸ್ಥಳೀಯವಾಗಿ ಇದೇ ಬಾವಿಯಲ್ಲಿ ಆ ಮಹಿಳೆಯರನ್ನು ನೂಕಿ ಕೊಲ್ಲಲಾಯಿತು ಎಂದು ಹೇಳಲಾಗುತ್ತದೆ. ಬಾವಿಯ ಪಕ್ಕದಲ್ಲೇ ಒಂದು ಮಸೀದಿ ಹಾಗೂ ಟವರ್ ರೀತಿ ಕಟ್ಟಡವನ್ನು ನೋಡಬಹುದು. ಇವೆಲ್ಲವೂ ನೋಡುತ್ತಾ ನಿಂತಾಗ ಇತಿಹಾಸ ಎಂದರೆ ಕೇವಲ ರಾಜರು, ಯುದ್ಧಗಳು ಮತ್ತು ಕೋಟೆಗಳ ಕಥೆಯಲ್ಲ ಎನ್ನುವುದು ಅರ್ಥವಾಗುತ್ತದೆ. ಇತಿಹಾಸದ ಒಳಗೆ ಸಾಮಾನ್ಯ ಜನರ ಬದುಕು ಕೂಡ ಇದೆ. ಅವರ ಸಂತೋಷ ಜೊತೆಗೆ ನೋವು, ಭಯ, ಅನ್ಯಾಯ ಎಲ್ಲವೂ ಇದೆ ಇಲ್ಲಿ. ಇಲ್ಲಿನ ಮತ್ತೊಂದು ಕಟ್ಟಡ, ಗೋರಿಗಳ ಪಕ್ಕದಲ್ಲಿರುವ ಒಂದು ಕಟ್ಟಡ ಮೇಲಕ್ಕೆ ಹತ್ತಿ ನೋಡಿದರೆ ಸಾಟ್ ಖಬರ್ನಲ್ಲಿರುವ 63 ಗೋರಿಗಳ ಸಂಪೂರ್ಣ ನೋಟ ಸಿಗುತ್ತದೆ. ಅಲ್ಲಿಂದ ನೋಡಿದಾಗ ಸಾಲಾಗಿ ಕಾಣುವ ಈ ಗೋರಿಗಳು ಒಂದು ವಿಚಿತ್ರ ಅನುಭವ ಕೊಡುತ್ತದೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದರೆ ಇವು ವಿಜಯಪುರದ ಇತರ ಪ್ರಸಿದ್ಧ ಸ್ಮಾರಕಗಳಂತೆ ಅದ್ದೂರಿಯಾಗಿಲ್ಲ. ಆದರೆ ಪ್ರತಿಯೊಂದು ಗೋರಿಗಳು ನಮ್ಮನ್ನು ಒಂದು ಪ್ರಶ್ನೆ ಕೇಳುವಂತೆ ಕಾಣುತ್ತದೆ. ಇಂತಹ ಸ್ಥಳಗಳನ್ನು ನಾವು ಉಳಿಸಿಕೊಳ್ಳಬಹುದಲ್ಲವೇ? ಸಾಟ್ ಖಬರ್ನ ಕತೆ ನಿಜವೇ? ಪ್ರತೀತಿ ಎಂಬ ಚರ್ಚೆ ಇತಿಹಾಸಕಾರರು ಮತ್ತು ಸಂಶೋಧಕರ ನಡುವೆ ನಡೆಯಬೇಕಾದ ವಿಷಯ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಇದು ವಿಜಯಪುರದ ಇತಿಹಾಸದ ಒಂದು ಭಾಗ. ಇಂತಹ ಸ್ಥಳಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು. ಗೋರಿಗಳು ಒಡೆಯದಂತೆ ನೋಡಿಕೊಳ್ಳಬೇಕು. ಕಸ ಕಡ್ಡಿಗಳನ್ನು ತೆರವುಗೊಳಿಸಬೇಕು. ಸ್ಥಳದ ಇತಿಹಾಸವನ್ನು ತಿಳಿಸುವ ಫಲಕಗಳನ್ನು ಅಳವಡಿಸಬೇಕು. ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಮುಖ್ಯವಾಗಿ ಇಲ್ಲಿ ಹೇಳಲಾಗುವ ಕಥೆಗಳಲ್ಲಿ ಯಾವುದು ದಾಖಲೆ ಆಧಾರಿತ, ಯಾವುದು ಜನಪ್ರತೀತಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವ ಮಾಹಿತಿ ವ್ಯವಸ್ಥೆ ಇರಬೇಕು. ಆಗ ಮುಂದಿನ ಪೀಳಿಗೆಗಳಿಗೆ ಇತಿಹಾಸವನ್ನು ಇನ್ನಷ್ಟು ಜವಾಬ್ದಾರಿಯಿಂದ ಪರಿಚಯಿಸಬಹುದು. ಸಾಟ್ ಖಬರ್ನಿಂದ ಹೊರಡುವಾಗ ಸಾಟ್ ಖಬರ್ ನೋಡಿ ನಾವು ತುಂಬಾ ಮರುಗಿದ್ದೆವು. ಆದರೆ ದಾರಿ ಸಾಗುತ್ತಿದ್ದರೂ ಮನಸ್ಸು ಮಾತ್ರ ಅಲ್ಲೇ ಇತ್ತು. ಆ 63 ಗೋರಿಗಳು, ಅವುಗಳ ಹಿಂದಿನ ಕತೆ, ಆ ಬಾವಿ ಮತ್ತು ಶತಮಾನಗಳ ಹಿಂದೆ ಬದುಕಿದ್ದ ಆ ಮಹಿಳೆಯರ ಬಗ್ಗೆ ಕೇಳಿದ ಮಾತುಗಳು, ಇವೆಲ್ಲವೂ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಇತಿಹಾಸದ ಕೆಲವು ಪುಟಗಳು ನಮಗೆ ಹೆಮ್ಮೆ ಕೊಡುತ್ತವೆ, ಕೆಲವು ಪುಟಗಳು ನಮ್ಮನ್ನು ರೋಮಾಂಚನಗೊಳಿಸುತ್ತವೆ. ಆದರೆ ಇನ್ನೂ ಕೆಲವು ಪುಟಗಳು ನಮ್ಮನ್ನು ಮೌನವಾಗಿಸುತ್ತವೆ. ಸಾಟ್ ಖಬರ್ ಅಂತಹದೇ ಒಂದು ಪುಟ. ಇದು ಕೇವಲ 63 ಗೋರಿಗಳ ಜಾಗವಲ್ಲ. ಇದು ಇತಿಹಾಸದ ಒಂದು ಪ್ರಶ್ನೆ, ಇದು ಒಂದು ಪ್ರತೀತಿ, ಇದು ಒಂದು ದಾರುಣ ಕತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಂತಹ ಐತಿಹಾಸಿಕ ಸ್ಮಾರಕಗಳನ್ನು ಮುಂದಿನ ಪೀಳಿಗೆಗಳಿಗಾಗಿ ಉಳಿಸಿಕೊಳ್ಳಬೇಕೆಂಬ ಒಂದು ನೆನಪು. ನೀವು ವಿಜಯಪುರಕ್ಕೆ ಬಂದಾಗ ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್ ಜೊತೆಗೆ ಒಮ್ಮೆ ಸಾಟ್ ಖಬರ್ಗೂ ಭೇಟಿ ನೀಡಿ. ಸ್ಥಳವನ್ನು ನೋಡಿ, ಅಲ್ಲಿನ ಇತಿಹಾಸವನ್ನು ತಿಳಿದುಕೊಳ್ಳಿ. ಆದರೆ ಕೇಳಿದ ಪ್ರತಿಯೊಂದು ಕಥೆಯನ್ನು ಅಕ್ಷರಶಃ ಇತಿಹಾಸವೆಂದು ನಂಬುವುದಕ್ಕಿಂತ ಅದರ ಹಿಂದೆ ಇರುವ ದಾಖಲೆಗಳನ್ನು ಹುಡುಕಿ. ಇದೇ ನಿಜವಾದ ಇತಿಹಾಸದ ಅರಿವು. ಇದು ಸಮಾನತೆಯ ಧ್ವನಿ, ಇತಿಹಾಸದ ಪುಟಗಳಿಂದ ನಿಮ್ಮ ಮುಂದೆ ತಂದ ಒಂದು ಮತ್ತೊಂದು ಕತೆ. ನಿಮಗೆ ಈ ಸ್ಟೋರಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ವಾಯಸ್ ಗುಣಕಿ. ಧ್ವನಿ ನಿಮ್ಮದು, ಬಲ ನಮ್ಮದು.